ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? 12 years. 14 ವರ್ಷ ಆಗಿದೆ. ಇದು ನನಗಿಷ್ಟ ಆಗೋದು. ಗಂಡನ ಪ್ರಕಾರ 12, ಹೆಂಡತಿಯ ಪ್ರಕಾರ 14. ಮಧ್ಯ 2 ವರ್ಷ ಎಲ್ಲಿ ಹೋಯ್ತು? ಎಲ್ಲಿದ್ರಿ ಸರ 2 ವರ್ಷ ನೀವು? ಇಲ್ಲೇ ಇದ್ದೆ ಮೇಡಮ್. ಮರ್ತೋಗ್ಬಿಟ್ಟಿದ್ದಾರೆ ನೋಡಿ ತಗಲಕೊಂಡೆ ನಾನು ಹೆಂಗಮ್ಮ ಕೇಳಿ ಮ್ಯಾಮ್ ನೀವೇ. 2 ವರ್ಷ ಹೆಂಗ್ ಮರ್ತೋಗ್ಬಿಟ್ರಿ? ಒಳ್ಳೇದ್ ಮಾಡ್ತಾರ. ಇದು ಲವ್ ಮ್ಯಾರೇಜಾ? ಹೌದು. ಲವ್ ಎಷ್ಟು ವರ್ಷ ಮಾಡಿದ್ರಿ? ಲವ್ 1.5 year. 1.5 year. ಅದಕ್ಕೆ ಪಕ್ಕಕ್ಕಿಡೋಣ ಸದ್ಯಕ್ಕೆ. ಸರ್ ಮದ್ವೆ ಡೇಟ್ ಹೇಳಿ, ಇಸ್ವಿ ಜೊತೆ. ಈ ತರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಬದುಕ್ತಾರೆ? 2011 ಮೇಡಮ್, November 27. ಏನು ಉಲ್ಟಾ ಹೇಳ್ತಾರೆ? ಇದ್ರ ನಾಪ್ಕ ಮಾಡ್ಕೊ. 2011 ಮೇಡಮ್, ನವೆಂಬರ್ 27 ಅಂದ್ರೆ ಅಷ್ಟೊತ್ತಿಗೆ ನಾಪ್ಸ್ಕೊಂಡ್ಬಿಟ್ರು. ಸರ್ 2011 ಇವಾಗ ಏನು ಇಸ್ವಿ? ಈಗ 2025. ಅವಾಗ ಎಷ್ಟು ವರ್ಷ ಆಯ್ತು ಸರ್? 14 years ಆಯ್ತು ಮೇಡಮ್. 14 years. ನೀವು 2 ವರ್ಷ ಯಾರಿಗೆ ಬಿಟ್ಟಿದ್ದೀರಾ? ನಾವು ಈ ಕೌಡೆ ಆಟ ಆಡ್ಬೇಕಾದ್ರೆ ದೇವ್ರಿಗೆ ದಿಂಡ್ರಿಗೆ ಹಂಗೆ ಬಿಟ್ಬಿಟ್ರು. ಏನ್ ಸಂಸಾರ ಮಾಡಿದಿರ ಆಶಾ? 2 ವರ್ಷ ನೆನಪಿಲ್ಲ ಇವ್ರಿಗೆ. ಅದೇನೋ ನನಗೆ ಕೇಳ್ಬೇಕು ನೆಕ್ಸ್ಟ್. ಆಮೇಲೆ ನಾನು ಹೋದ್ಮೇಲೆ ವಿಚಾರಿಸ್ಕೊಳ್ಳಿ, ಇವಾಗ ಬೇಡ ಆಯ್ತಾ? ಇವಾಗೆಲ್ಲ ಕಲಹ ಬೇಡ. ನಿಮ್ಮಿಬ್ಬರಲ್ಲಿ ಯಾರಿಗೆ ಡ್ರೆಸ್ ಮಾಡ್ಕೊಳ್ಳೋ ಹುಚ್ಚು ಜಾಸ್ತಿ? ನನಗೆ ಗೊತ್ತಾಯ್ತು. ಅಂದ್ರೆ ಅವ್ರು ನೋಡಿ ಅಕೇಶನಲಿ ಅಷ್ಟೇ ಮ್ಯಾಮ್, ಡೈಲಿ ಇಲ್ಲ. ಡೈಲಿ ಯಾರ ಮೈತರ ರೆಡಿ ಆಗ್ತಾರೆ? ಕೆಲಸನೇ ಆಗಲ್ಲ ಮನೆಯಲ್ಲಿ, ಸುಮ್ದಿರಿ ನೀವು. ಅಂದ್ರೆ ಇವ್ರ ಹತ್ರ ಸುಮಾರು ಎಷ್ಟು ಶರ್ಟ್ ಇರ್ಬೋದು ಸರ್? ಎಷ್ಟು ಶರ್ಟ್ ಇದೆ? 50+. 50+ ಪರವಾಗಿಲ್ಲ ಸರ್. ನಿಮ್ಮ ಹತ್ರ ಸೀರೆ ಎಷ್ಟಿದೆ ಹೇಳಿ? ಏನ್ ಸರ್ 100+? 200+ ಇದೆ. ತುಂಬಾ ಒಳ್ಳೆ ಜನ ಸೇರಿಸಿದ್ದೀರಾ. ಸೊ ಇವಾಗ 100+, 50+. ಇವ್ರಿಗೆ ಡ್ರೆಸ್ ಮಾಡ್ಕೊಳ್ಳೋಕೆ ಇಷ್ಟನಾ ಅಥವಾ ಏನೋ ಒಂದು ಹಾಕೊಂಡ್ಬರ್ತೀನಿ ಬಾರೆ ಆಶಾ? ಏನೋ ಒಂದು ಹಾಕೊಂತೀನಿ ಅಂತ. ಏನೋ ಒಂದಾ? ಇವಾಗ ಇವ್ರಿಗೆ ಶರ್ಟ್ ಹಾಕು ಅಂದ್ರೆ ಸುಮಾರು ಎಷ್ಟು ಶರ್ಟ್ ಹಾಕೋಬಹುದು ಇವರು? 10 ಅಷ್ಟೇನಾ? ಏನು ಹಂಗ ಅಂಡರ್ ಎಸ್ಟಿಮೇಟ್ ಮಾಡ್ತೀರಾ ಅವ್ರನ್ನ ನೀವು? ಒಳ್ಳೆ 10 ಹಾಕೋಬಹುದು. ದೇವರಾಜ ಹಿಂಗಿದೆ ನೋಡಿ ಅವ್ರ ಹೆಸರು. ಟೀ ಶರ್ಟ್ ಮೇಲೆ ಶರ್ಟ್ ಹಾಕೊಳ್ಳೋದು ತುಂಬಾ ಕಷ್ಟ. ಇನ್ನು ಕಷ್ಟಪಟ್ಟು ಹಾಕೊಳ್ತೀನಿ, ಒಂದು 10 ಹಾಕೊಳ್ಬೋದು. ಟೀ ಶರ್ಟ್ ಮೇಲೆ ಯಾರು ಶರ್ಟ್ ಹಾಕೋತಾರೆ? ಮಾಮಿಗೆ ಟ್ರೆಂಡ್ ಅಲ್ವಾ ಅದು? ಈ ಟ್ರೆಂಡ್ಗಳೆಲ್ಲ ಗೊತ್ತಿಲ್ಲ. ನಿಮ್ಮ ಪ್ರಕಾರ 10? ಸರ್ ನಿಮ್ಮನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ನೀವ್ ಎಷ್ಟು ಹಾಕೋಬಹುದು ಸರ್? ಬಟನ್ ಹಾಕ್ಬೋದಾ? ಹಂಗೆ ಬೇಡ ಬಟನ್ ಹಾಕ್ಬೇಡಿ. ನೋಡ ಮೇಡಮ್, ಅದಕ್ಕಿನ್ನ ಒಂದು 4 ಎಕ್ಸ್ಟ್ರಾ ನೋಡ. ಲೋಕೇಶ್ ಅವ್ರ ಚಪ್ಪಲಿ ಸೈಜ್ ಸರ್. ನಿಮ್ ಚಪ್ಪಲಿ ಸೈಜ್ ನೀವು ಬರೀರಿ. ತಿರ್ಗಿ ನೀವು ಯಾಕ್ರಿ ತಿರುಗ್ತೀರಾ ಈ ಕಡೆ? ಓಕೆ, ಈಗ ಕರ್ನಾಟಕದ ಜನತೆಗೆ ತೋರಿಸಿ ಏನೇನು ಬರ್ದಿದ್ದೀರಾ ಇಬ್ರು ಅಂತ. ತಿರುಗಿಸಿ ಕ್ಯಾಮ್ರಾಗೆ ತೋರಿಸಿ ಎಲ್ಲ. ಓ ಮೈ ಗಾಡ್, 11 ಚಪ್ಪಾಳೆ ಸರ್. ಇದೇನು ಸರ್ ಅದು? ಚಪ್ಪಲಿ. ಸೊ ಇಬ್ರು ಕರೆಕ್ಟಾಗಿ ಹೇಳ್ಬಿಟ್ಟಿದ್ದೀರಾ. ಯಾರ ಹತ್ರ ಜಾಸ್ತಿ ಚಪ್ಪಲಿ ಇರೋದು? ಅಲ್ಲಿ ಬರಿ ಕಷ್ಟ ಇದೆ ನನಗಿದು ಕೆಲಸ. ಯಾರ ಹತ್ರ ಜಾಸ್ತಿ ಚಪ್ಪಲಿ? ಎಷ್ಟಿದೆ ಅಮ್ಮ? 25-30 ಇರ್ಬೋದು. 25-30. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ತಿರುಗ್ರಿ ಆ ಕಡೆ ನೀವು. ಕೋಕಿಲ ಅವರ ತಂದೆಯ ಪೂರ್ತಿ ಹೆಸರನ್ನ ಬರಿಬೇಕು ನೀವು. ತೋರಿಸಿ ಎಲ್ಲರಿಗೂ ಏನು ಬರ್ತಿದ್ದೀರಾ ಅಂತ. ಎಮ್ಮು ಅಂದ್ರೆ ಇನ್ಷಿಯಲ್ಲೂ ಬರ್ತಿದ್ದೀರಾ? ಹಂಗೆ ಕರಿತಾ ಇದ್ರಾ? ಸೊ ಅಪ್ಪ ಏನು ಮಾಡ್ತಾರೆ? ಅವ್ರಿಲ್ಲ ಮ್ಯಾಮ್, ಅದು ತೀರೋಗಿ ಆಗಲೇ 10 years ಆಯಿತು. ನಿಮ್ಮ ಮದುವೆ ಟೈಮಲ್ಲಿ ಹೋಗಿದ್ದ? ಮದುವೆ ಆಗಿ ಒಂದು 8 months ಏನೋ ಇದ್ರು ಅಷ್ಟೇ. ಏನು ಮಾಡ್ತಿದ್ರು ಅಪ್ಪ? ಅವ್ರು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಿದ್ರು, ಕ್ಲರ್ಕ್ ಆಗಿದ್ರು. ಏನಾಗಿ ಹೋದ್ರು ಅವರು? ಕಿಡ್ನಿ ಸೊ ಹುಷಾರಿರ್ಲಿಲ್ಲ. ಓಕೆ, ಬಟ್ ನಿಮ್ಮ ಮದುವೆಗಿದ್ರಾ? ಇದ್ರು ಮ್ಯಾಮ್. ಅವರೇ ನನಗೆ ತುಂಬ ಇದು ಮಾಡಿ ಮಾಡಿದ್ರೆ ಇದೇ ಹುಡುಗಂಗೆ ಮಾಡ್ತೀನಿ ಅಂತ ಮಾಡಿದ್ದು. ಅವ್ರಿಗೆ ಮೋಸ್ಟ್ಲಿ ಗೊತ್ತಿತ್ತೇನೋ, ನಾನಾದ್ಮೇಲೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗ ಬೇಕೇ ಬೇಕು ಅಂತ. ಅದಕ್ಕೆ ಬಲವಂತ ಮಾಡಿ ಲೋಕೇಶ್ಗೆ ಮದುವೆ ಮಾಡಿಸಿದಾರೆ. ಮುಂದಿನ ಪ್ರಶ್ನೆ ಏನು ಅಂದರೆ, ಕೋಕಿಲ ಅವ್ರಿಗೆ ಕೋಪ ಬಂದಾಗ ಬೈಯುವ ಬೈಗುಳ ಏನು?
ತಿರುಗಿಸಿ. ಕೋಕಿಲಾಗೆ ಕ್ವಶನ್ ಅರ್ಥ ಆಗಿಲ್ಲ ಮ್ಯಾಮ್ ಅವ್ರಿಗೆ. ಅವ್ರಿಗೆ ಅರ್ಥ ಆಗಿದೆ, ನಿಮ್ಗೆ ಅರ್ಥ ಆಗಿಲ್ಲ. ತಿರುಗಿಸಿ ಅದನ್ನ, ತಿರುಗಿಸ್ರಿ, ತಿರುಗಿಸಿ. ಏನದು ವರ್ಡು? ದಿಗಡು ಅಂತ. ಓ, ದಿಗಡು ದಿಮ್ಮಿ ಥರ ಫೇವ್ರೆಟ್ ವರ್ಡ್ ಅದು. ಕೋಕಿಲ ಕೋಪ ಬಂದಾಗ ಬೈಯುವ ಪದ ನನ್ನನ್ನು ಏನು? ಬೈಯೋದು ಅವ್ಳು ಹಂಗೆ ಕರಿ ಅಂತ, ಕರಿಯ ಅಂತಾನೆ ಬೈಯೋದು. ಕರಿಯ ಅನ್ಬೇಕು. ಯಾಕೆ ಹಿಂಗ್ ಕರಿತೀರಾ ಪಾಪ ಇವ್ರನ್ನ? ಹಂಗೆ ಇದಾರಲ್ಲ. ಹಂಗೆ ಇಲ್ಲ ಮ್ಯಾಮ್ ಅವ್ರಿಗೆ ಇಷ್ಟ ಹಂಗೆ ಕರಿಯೋದು. ಕೋಪ ಬಂದಾಗ ಈ ಥರ ಬೈಸ್ಕೊಳಕ್ಕೆ ಯಾರಿಗ್ರಿ ಇಷ್ಟ ಆಗುತ್ತೆ? ಕರಿ ಬಾಯಿ ಮುಚ್ಚು ಅಂದ್ರೆ ಸುಮ್ಮನೆ ಕೂತ್ಕೋತಾರೆ. ಶಿವ ಪರಮಪ್ಪ ಸುದೇವ. ಈಗ ಪ್ರೀತಿ ತುಂಬಾ ಜಾಸ್ತಿ ಆದಾಗ ಬೇರೆ ಬೇರೆ ಹೆಸರಲ್ಲಿ ಯಾರು ಕರೆಯೋದು? ನಾನೇ ಮ್ಯಾಮ್. ವೆರಿ ನೈಸ್. ಸರ್, ಏನೇನು ಹೆಸರಲ್ಲಿ ಕರಿತೀರಾ ಹೇಳಿ ನೋಡೋಣ, ನಾವು ಕೇಳಿ ಖುಷಿ ಪಡ್ತೀವಿ. ನನ್ನ ಫ್ರೆಂಡ್ಸ್ಗಳ ಹೆಸರೆಲ್ಲ ನಿಮ್ಮ ಫ್ರೆಂಡ್ಸ್ ಹೆಸರಲ್ಲಿ ಇವ್ರನ್ನ ಕರಿತೀರಾ? ಮೇಡಮ್ ಬೇರೆ ಹುಡುಗಿರ ಹೆಸರೆಲ್ಲ ಹಿಡಿದು ನನ್ ಕರೀತಾರೆ. ಯಾಕೆ ಅಂದ್ರೆ ಪ್ರೀತಿ ಜಾಸ್ತಿ ಆಗಿ ಎಲ್ಲ ಹುಡುಗಿರ ಸರ್, ಹೆಸರು ಯಾರ ಮೇಲೆ ಪ್ರೀತಿ ಜಾಸ್ತಿ? ಇವ್ರ ಮೇಲ ಅವ್ರ ಮೇಲ? ಏ, ಯಾವ ಯಾವ ಹುಡುಗಿರ ಹೆಸರು ನಿರ್ಮಲಾ? ತುಂಬಾ ಜನದ ಹೆಸರು ಹೇಳಿ ಪರವಾಗಿಲ್ಲ ಒಂದಷ್ಟು. ಚೈತ್ರ ಅಂತಾರೆ, ಪವಿತ್ರ ಅಂತಾರೆ, ಒಂದೊಂದ್ಸಲಿ 5 ನಿಮಿಷ ಲವ್ ಮಾಡೋಣ ಬರ್ತೀಯಾ? ಅವ್ರ ಹಳೆ ಫ್ರೆಂಡ್ಗಳೆಲ್ಲ ಜ್ಞಾಪಕ ಬಂದ್ಬಿಡ್ತಾರೆ ಮ್ಯಾಮ್. ಒಂದು ಅಂದಾಜು ಇಲ್ಲಿವರೆಗೂ ಎಷ್ಟು ಹುಡುಗಿರ ಹೆಸರನ್ನ ಕರೆಸ್ಕೊಂಡಿದ್ದೀರಾ ನೀವು? ತುಂಬಾ ಜನದ್ದು ಹೇಳಿದ್ದಾರೆ ಮ್ಯಾಮ್. ಏನೋ ಕಂದಲೆ. ಎಷ್ಟೊಂದು 15-20? ಒಂದ್ 20 ಜನದ್ದು ಹೇಳಿದ್ದಾರೆ. ನಿಮ್ಗೆ ಯಾವತ್ತು ಕೋಪ ಬಂದಿಲ್ವಾ? ಇಲ್ಲ ಮ್ಯಾಮ್, ನನ್ ಸ್ಟಾರ್ಟಿಂಗ್ ಮದ್ವೆ ಆದ ಹೊಸ್ತ್ರಲ್ಲಿ ಇವ್ರೇನ್ ಯಾವಾಗ್ಲೂ ಹಿಂಗ್ ಕರೀತಾರೆ, ಹಿಂಗ್ ಮಾತಾಡ್ತಾರೆ ಅನ್ಸಿತ್ತು. ಬಟ್ ಆಮೇಲೆ ಗೊತ್ತಾಯ್ತು. ನನ್ ಕಾಲ್ ಎಳೆಯಕ್ಕೆ ಇವರು ನನ್ಗೆ ಆ ಫ್ರೆಂಡ್ ಇದ್ರು, ಈ ಫ್ರೆಂಡ್ ಇದ್ರು, ನನ್ಗೆ 8th ಸ್ಟ್ಯಾಂಡರ್ಡ್ ಅಲ್ಲೇ ಹಿಂಗಿದ್ರು. ಮೊದ ಬರೆದ ಪ್ರೇಮದ ಪತ್ರ, ಮೊದಲಾಗಿ ಪಡೆದ ಮುತ್ತು. PUC ಅಲ್ಲಿ ಹಿಂಗಿದ್ರು ಅಂತ ಸುಮ್ನೆ ನನ್ ಕಾಲ್ ಎಳೆಯೋದಿಕ್ಕೆ. ಅದ್ ನಿಜ ಅಲ್ಲ ಅಂತ ನೀವ್ ಅನ್ಕೊಂಡಿದ್ದೀರಾ? ಹೌದು ಮ್ಯಾಮ್, ಇವತ್ತೂ ಹಂಗೆ ಅನ್ಕೊಂಡಿರೋದು. ಅದ್ ನಿಜ ಅಲ್ಲ ಅಂತ? ಹೌದು, ಖಂಡಿತ ಸುಮ್ಮನೆ ಕಾಲ ಎಳಿತಾರೆ. ಗ್ಯಾರಂಟಿನಾ? ಬಟ್ ನೀವ್ ಕೇಳಿ ಮ್ಯಾಮ್. ಅಥವಾ ನೀವು ಕಾಲೇಜ್ಗೆ ಹೋಗಿ ವಿಚಾರಿಸಿದ್ರೆ ಕತೆಗಳು ಬೇರೆ ಬರ್ತಾವ ಆಚೆ? ಇಲ್ಲ ಅಂತದ್ ಏನು ಬರಲ್ಲ ಮ್ಯಾಮ್. ಏನು ಬರಲ್ವಾ? ಸೇಫ್ ಇದ್ದೀರಾ? ಅಥವಾ ಬೇರೆ ಬೇರೆ ಹೆಸರುಗಳು ಬರ್ತಾವ? ಇಲ್ಲ ಆ ಥರ ಏನು ಅದರೆಲ್ಲ ಏನಿಲ್ವಾ? ನಮ್ಮ ಕುಟುಂಬದಲ್ಲಿ ಹಂಗೆ ಬಿಡಲ್ಲ. ಕುಟುಂಬದಲ್ಲಿ ಬಿಡಲ್ಲ, ಇವ್ರು ಬಿಟ್ಬಿಟ್ಟಿದ್ರೆ ಹೋಗ್ಬಿಟ್ಟಿರೋರು ಇವ್ರು ಅಲ್ವಾ? ಅದೊಂದ್ ಡೈಲಾಗ್ ಹೇಳ್ತಾರೆ ಮ್ಯಾಮ್, ಎಲ್ಲಾರ ಹೆಸರು ಹೇಳ್ಬಿಟ್ಟು ನಮ್ಮ ವಂಶ ಪರಂಪರೆಯಿಂದ ನಾವ್ ಆ ತರ ಮಾಡ್ದವ್ರಲ್ಲ ಅಂತ ಲಾಸ್ಟ್ ಅಲ್ಲಿ ಒಂದು ಎಂಡಿಂಗ್ ಡೈಲಾಗ್. ನಿಮ್ಗೆ ತುಂಬಾ ಪ್ರೀತಿ ಜಾಸ್ತಿ ಆಗಿ ಏನ್ ಕರಿತೀರಾ ನೀವು ಕೇಶವ್ ಅವ್ರನ್ನ? ಕೇಶವ ಅಂತಾನೆ ಡೈರೆಕ್ಟ್ ಆಗಿ. ಅಷ್ಟೇನಾ? ಬೇರೆ ಏನಿಲ್ವಾ? ನಾರ್ಮಲ್ ಆಗಿ ಹೋಗ್ರಿ ಬನ್ರಿ ಅಂತ ಕರೆಯೋದು. ಜಾಸ್ತಿ ಪ್ರೀತಿ ಜಾಸ್ತಿ ಆದಾಗ, ಕೋಪ ಜಾಸ್ತಿ ಆದಾಗ ಕೇಶವ ಹೋಗೋ ಅಷ್ಟೇ. ನಿಮ್ಮ ಮುಂದಿನ ಪ್ರಶ್ನೆ, ಕೋಪ ಬಂದಾಗ ಸೈಲೆಂಟ್ ಆಗ್ಬಿಡೋದು ಯಾರು? ಕೋಪ ಬಂದಾಗ ಸೈಲೆಂಟ್ ಆಗ್ತಾರ? ಜಗಳ ಆಡಲ್ವಾ? ಇಲ್ಲ ಮ್ಯಾಮ್, ನಾನು ತುಂಬಾ ಮಾತಾಡ್ತಾ ಇದ್ದಾಗ ಅವಾಗ ಶುರು ಮಾಡ್ತಾರೆ. ಬಟ್ ಅವ್ರಿಗೆ ಯಾವಾಗ ಹೇಳಿದ್ದನ್ನೇ ಹೇಳಿ, ರಿಪೀಟ್ ಆಗಿ ಹೇಳಿದ್ದನ್ನೇ ಹೇಳಿ ಮಾಡಿದಾಗ ಮಾತ್ರ ಸ್ಟಾರ್ಟ್ ಮಾಡೋದು. ಅಲ್ಲಿವರೆಗೂ ಶುರು ಮಾಡಲ್ಲ. ಹೌದಾ ಸರ್? ಇವ್ರು ಸೈಲೆಂಟ್ ಆಗ್ತಾರೆ ಕೋಪ ಬಂದಾಗ? ಇಲ್ಲ ಮ್ಯಾಮ್, ಅವ್ರು ಕಾಲೇಜ್ ಲೆಕ್ಚರರು. ಸೈಲೆಂಟ್ ಅಂತ ಏನಿಲ್ಲ, ಅಂದರೆ ನಾನು ಸ್ವಲ್ಪ ಕೋಪ ಬಂದಾಗ ಇವ್ರು ಶುರು ಮಾಡಿದಾಗ ನಾನು ಸೈಲೆಂಟ್ ಆಗ್ತೀನಿ. ಅಂದ್ರೆ ಕರೆಕ್ಟೇ ಅಲ್ವಾ ಇದು? ನೀವು ಶುರು ಮಾಡಿದಾಗ ಇವ್ರು ಸೈಲೆಂಟ್ ಆಗ್ತಾರೆ, ಇವ್ರು ಶುರು ಮಾಡೋವರೆಗೂ ನಾನು ಮಾತಾಡ್ತಾ ಇರ್ತೀನಿ. ಇವ್ರು ಶುರು ಮಾಡಿದ್ಮೇಲೆ ನಾನು ಸೈಲೆಂಟ್. ಹಂಗಿದ್ರೆ ಸ್ವಲ್ಪ ಮನೇಲಿ ಶಾಂತಿ ವಾತಾವರಣ ಇರುತ್ತೆ. ಇಲ್ಲಿ ಯಾರು ಇವರಿಬ್ರು ಜಗಳ ಆಡೋದನ್ನ ನೋಡಿದ್ದೀರಾ ನೀವು? ಮಗಳ ಏನ್ ಹೆಸರು? ದೀಪಿಕಾ. ಈಗ ಕೋಪ ಬಂದಾಗ ಯಾರು ಜಗಳ ಆಡದೆ ಸೈಲೆಂಟ್ ಆಗ್ಬಿಡ್ತಾರೆ? ಡ್ಯಾಡಿನಾ? ಅಮ್ಮ ಜಗಳ ಆಡ್ತಾರ? ಅಮ್ಮ ಸೈಲೆಂಟ್ ಇರಲ್ಲ, ತುಂಬಾ ಕೂಗಾಡ್ತಾರ ಮನೇಲಿ. ಯಾರ ಮೇಲೆ? ನಮ್ಮ ಡ್ಯಾಡಿ. ನಿಮಗೆ ತುಂಬಾ ಖುಷಿ ಆದಾಗ ನಿಮ್ಮ ಯಜಮಾನ್ರ ಹತ್ರ ಎಷ್ಟು ಕಿಸ್ಗಳು ತಗೋತೀರಾ? ನೀನಾ? ಎಂಟಾ? ಅದಿಲ್ಲ ಕಚರ ಅದು ಹಂಗೆ ಅಂದ್ರೆ ನೀವು ಹೇಳಿದ ತಕ್ಷಣ ಅವ್ರು ಕೊಡ್ತಾರಾ? ಆಯ್ತು, ನಿಮಗೆ ಮುಜುಗರ ಮಾಡಲ್ಲ. ಯಾಕೆ ಅದನ್ನ ಕೇಳಿದೆ ಗೊತ್ತಾ? ಈ ಆಟದ ಹೆಸರು ಅದು ಎಸ್ಸಾ ಕಿಸ್ಸಾ ಅಂತ. ಏನಂದ್ರೆ ನಾನು ಇವಾಗ ಪ್ರಶ್ನೆಗಳನ್ನ ಕೇಳ್ತೀನಿ. ಆ ಪ್ರಶ್ನೆಗೆ ನೀವಿಬ್ರು ಈ ಡಬ್ಬಿನಲ್ಲಿ ಉತ್ತರ ಇದೆ, ಅದನ್ನ ಹುಡುಕಿ ಇಲ್ಲಿ ಅಂಟಿಸ್ಬೇಕು. ಯಾರು ಕರೆಕ್ಟ್ ಆಗಿ ಅಂಟಿಸ್ತೀರೋ ಅವ್ರಿಗೆ ಕಿಸ್ಗಳು ಇನ್ನೊಬ್ರ ಕಡೆಯಿಂದ ಸಿಗುತ್ತೆ. ಓಕೆ ಓಕೆ ಓಕೆನಾ ವಿನಯ್? ವಿನಯ್ ಸೋತ್ರು ಗೆಲ್ತಾರೆ, ಗೆದ್ರು ಗೆಲ್ತಾರೆ. ಸೊ ಇಟ್ ಡಸಂಟ್ ಮ್ಯಾಟರ್ ವಿನಯ್ಗೆ, ಅಲ್ವಾ ವಿನಯ್ ಅವರೇ? ಸೊ ನಿಮ್ಮ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಮನೆಯ ತಿಂಗಳ ಖರ್ಚು ಎಷ್ಟು? ಹುಡ್ಕೆ ಹುಡ್ಕ್ಬೇಕು, ಅಂಟಿಸ್ಬೇಕು.
ಕೆಲವು ಸಲ. ಇಷ್ಟೊಂದು ನಂಬರ್ಸಾ ಕೆಲವೊಂದ್ಸರಿ ತೊಂದರೆ ಇಲ್ಲ ನನಗೆ. ಈಗಿಬ್ರು ಕೂತ್ ಬಡ್ಜೆಟ್ ಮಾಡ್ತೀರಾ? ಮತ್ತೆ ಗೊತ್ತಾಗುತ್ತಲ್ವಾ ಮೇಡಮ್? ಹೆಂಗೆ? ಅವರೇ ಅಲ್ವಾ, ಅವರೇ ಎಲ್ಲ ನೋಡ್ಕೊಳ್ಳೋದು, ಗೊತ್ತಾಗತ್ತೆ. ಅವ್ರು ನೋಡ್ಕೊಳ್ಳೋದು ಆದ್ರೆ ನಿಮ್ಗೆ ಹೆಂಗ್ ಗೊತ್ತು 7,000 ಬಡ್ಜೆಟ್ ಹೇಳಿರ್ತಾರೆ ಮಂತ್ಲಿ ಇಷ್ಟ ಆಯ್ತು, ಇಷ್ಟು ಖರ್ಚಾಗತ್ತೆ. ಓಕೆ, ಸೊ ಇಬ್ರು ಕರೆಕ್ಟ್ ಆನ್ಸರ್ ಹೇಳಿದ್ದಾರೆ. ಸೊ ಹಾಗಾಗಿ ಯಾರಿಗೂ ಕಿಸ್ಸು ಇಲ್ಲ, ಎಸ್ಸು ಇಲ್ಲ. ಸೊ ಯಾಕೋ ಇವ್ರಿಬ್ರಿಗೂ ಕಿಸ್ ಬೇಡ ಅಂತ ಅನ್ನಿಸ್ತಾ ಇದೆ ನನಗೆ. ಬೇಡವಾ ಇಬ್ರಿಗೂ? ನನ್ಗೇನ್ ತೊಂದ್ರೆ ಇಲ್ಲ, ನನ್ಗೇನ್ ಇದ್ರಿಂದ ಲಾಭ ಇಲ್ಲ. ಬಟ್ ಯೋಚನೆ ಮಾಡಿ, ಯಾರಿಗೆ ಬೇಕೋ ಅವರು ಸ್ವಲ್ಪ ತಪ್ಪ ಅಂತ ಬೈಬೇಕು ಅಷ್ಟೇ. ನಿಮ್ಮ ಹೆಂಡತಿ ನಿಮಗೆ ಮದುವೆ ಆದ್ಮೇಲೆ ಮಾಡ್ಕೊಟ್ಟಂತ ಮೊದಲನೇ ಡಿಶ್ ಯಾವುದು? ಇದು ಅಡ್ಗೆನ? ಇದು ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಗಂಡನ್ ಮಾಡ್ಕೊಡೋ ಅಡ್ಗೆನ ಇದು? ಫಸ್ಟ್ ಡೇ ಮನೆಗೆ ಬಂದಿದ್ದ ದಿನ ಮಾಡಿದ್ದೆ ಅದು ನಾನು. ಯಾರು ಒಂದ್ ಸ್ವಲ್ಪ ಸ್ವೀಟ್ ಏನಾದ್ರು ಮಾಡಿಕೊಟ್ಟು ಆಮೇಲೆ ಚಪಾತಿ ಕೊಡ್ಬೇಕು ತಾನೇ? ಸ್ವೀಟು ಆಗಲ್ಲ ಮೇಡಮ್, ಅವ್ರು ನಾನ್ ವೆಜ್ ಇಷ್ಟ. ಸರಿ, ಅದೇ ಮಾಡ್ಕೊ. ಅದನ್ನ ಮದ್ವೆಗೆ ಮುಂಚೆ ಮಾಡಿದ್ದೆ. ಮದ್ವೆ ಆದ್ಮೇಲೆ ಚಪಾತಿ. ಮದ್ವೆಗೆ ಮುಂಚೆ ಏನ್ ಮಾಡ್ಕೊಟ್ರಿ ಕಾವ್ಯ? ನಮ್ಮ ಮನೆಗೆ ಬಂದಿದ್ರಲ್ಲ ಮೇಡಮ್ ಅಮ್ಮ ಮನೆಗೆ. ನನ್ನ ತಲೆ ಎಲ್ಲೆಲ್ಲ ಹೋಗೋದು ಬೇಡ. ನೀವಾದ್ರೂ ಅವ್ರಿಗೆ ಹೇಳ್ಬಾರ್ದು ಅಮ್ಮ ಚಪಾತಿ ಮಾಡ್ಬೇಡ ಬೇರೆ ಏನಾದ್ರು ಮಾಡು ಅಂತ. ಹೊಸದಾಗಿ ಟ್ರೈ ಮಾಡ್ತೀನಿ ಅಂತಲ್ಲ ಮೇಡಮ್, ಅದಕ್ಕೆ ನಿಮಗೆ ಧೈರ್ಯ ಇತ್ತಾ ಚಪಾತಿ ತಿನ್ನಕ್ಕೆ? ಇತ್ತು ಮೇಡಮ್, ಇತ್ತು ಮೇಡಮ್. ಬೆಂದಿತ್ತ ಫುಲ್ಲು? ಸ್ವಲ್ಪ ಬೆಂದಿತ್ತು. ಸ್ವಲ್ಪ ಬೆಂದಿರೋ ಚಪಾತಿನ ಫಸ್ಟ್ ಟೈಮ್ ಕಾವ್ಯ ಮಾಡ್ಕೊಟ್ಟಿರೋದು. ದೇವ್ರು ದಿಂಡ್ರು ಅಂದ್ರೆ ತುಂಬಾ ಭಯ ಭಕ್ತಿ ಯಾರಿಗಿರೋದು? ಹೌದಾ? ವಾರಕ್ಕೊಬ್ರು ದೇವ್ರು ಅಂತ ಇಟ್ಕೊಂಡಿದ್ದೀರಾ ನೀವು? ಬಟ್ ದೇವಸ್ಥಾನಗಳಿಗೆ ತುಂಬಾ ಹೋಗ್ತಾರೆ. ಕೆಲ್ಸದ ಟೈಮಲ್ಲಿ ಆ ಸರೌಂಡಿಂಗ್ಸ್ ಅಲ್ಲಿ ಹೋಗಿದ್ರೆ ಅವಾಗ ಹೋಗ್ಬಿಟ್ಟು ಬರ್ತಾರೆ. ಆ ತರ ಎಲ್ಲ ಇದೆ ಅವ್ರದ್ದು. ಹೇಳಿ ಸರ್, ನಿಮ್ಮ ಫೇವ್ರೆಟ್ ದೇವ್ರು ಯಾರು? ನಾನು ಆ್ಯಕ್ಚುಲಿ ನಮ್ಮ ಗುರುಗಳಿದ್ದಾರೆ ಶಿವಕೃಪಾನಂದ ಸ್ವಾಮೀಜಿಗಳಂತ, ಅವರ ಸೇವೆಯಲ್ಲೇ ಆಶ್ರಮ ಬಂದು ಗುಜರಾತಲ್ಲಿದೆ. ಬಟ್ ನನಗೆ ಅವರ ಧ್ಯಾನ ಎಲ್ಲ ಅವರೇ ಹೇಳ್ಕೊಟ್ಟಿದ್ದು. ಡೈಲಿ ಅವ್ರ ಹೆಸರು ಹೇಳಿ ಅರ್ಧ ಗಂಟೆ ಧ್ಯಾನ. ಸೂಪರ್. ಸೊ ನಿಮಗೆ ಹತ್ರ ಎಲ್ಲ ಇಲ್ವಾ? ಇದೆ, ಬಟ್ ಅವ್ರಿಗೆ ಹೋಲ್ಸಿದ್ರೆ ನಂದು ಸ್ವಲ್ಪ ಆ ಮಟ್ಟಕ್ಕಿಲ್ಲ. ಹಂಗೆ ಮುಂದಿನ ಪ್ರಶ್ನೆ ಏನು ಅಂದ್ರೆ, ಮನೆಯಲ್ಲಿ ಯಾರು ಯಾವಾಗ್ಲೂ ಗುಣುತ್ತಾನೇ ಇರ್ತಾರೆ? ಯಾಕೆ ಯೋಗಿತಾ ಅವರೇ, ಯಾಕೆ? ನಾನು ಒಂದೊಂದ್ಸತಿ ಹೇಳ್ತಿರ್ತೀನಿ, ಅಯ್ಯೋ ಇದಿರ್ಬೇಕಿತ್ತು ಚೆನ್ನಾಗಿರೋದು, ಅಯ್ಯೋ ಅದಿತ್ತು ಅದಿಲ್ಲ ಈಗ ಅಂತ ಹೇಳ್ತಿರ್ತೀನಿ. ಸೊ ಹಂಗಾಗಿ ನಾನು ಸರ್, ಯಾವ ವಿಷಯದ ಬಗ್ಗೆ ಜಾಸ್ತಿ ಗುಣಗಾಟ ಇವ್ರದ್ದು? ಫುಡ್ ಮಾಡೋದ್ರದ್ದು. ಏನ್ ಮಾಡೋದು ಅಂತ ಕೇಳ್ತಾರೆ, ಏನಾದ್ರೂ ಮಾಡು ಅಂತೀನಿ. ಕರೆಕ್ಟಾಗಿ ಹೇಳಿ ಏನ್ ಮಾಡೋದು, ಏನು ಅದನ್ನೇನ್ ಕೇಳ್ತೀಯ, ಏನ್ ಮಾಡಿದ್ರು ತಿಂತೀನಲ್ವಾ, ಹಂಗೆ ನಡೀತಾನೆ ಇರುತ್ತಾ? ಸರ್ ನಿಮ್ಗೆ ಅದು ಅರ್ಥ ಆಗಲ್ಲ ಸರ್. 3 ಹೊತ್ತು ಏನ್ ಮಾಡ್ಬೇಕು ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ. ನೀವು ಯಾರನ್ನ ಬೇಕಾದ್ರೂ ಕೇಳಿ, ನೀವು ಮಾಸ್ಟರ್ ಶೆಫ್ ಆಗಿದ್ರು ತಲೆ ಓಡೋದಿಲ್ಲ ನಿಮ್ದದು. ಅದಕ್ಕೆ ನಿಮ್ಗಳನ್ನ ಕೇಳೋದು, ನಿಮ್ಗೇನ್ ಎಲ್ಲ ತುಂಬಾ ಅಡಿಗೆ ಮಾಡಕ್ ಬರತ್ತೆ ಅಂತಲ್ಲ. ಅಡಿಗೆ ಮನೇಲಿ ಹೋದಾಗ ಮಾಡೋದು ಒಂದು, ತಟ್ಟೆಗೆ ಕೊಟ್ಟಾಗ್ಲೇ ಇನ್ನೊಂದು. ನೋಡಿ, ಅದಕ್ಕೂ ಒಂದು ಜಸ್ಟಿಫಿಕೇಶನ್ ಇದೆ ನನ್ನ ಹತ್ರ. ನೀವು ಹೇಳ್ತೀರಾ, ನೀವೇನು ಸಡನ್ ಏನ್ರಿ ಮಾಡೋದು ಅಂತ ಕೇಳಿದಾಗ ನೀವು ಹೇಳ್ತೀರಾ ಅವರೆಕಾಳು ಉಪ್ಪಿಟ್ಟು ಮಾಡಿಬಿಡೆ ಅಂತ. ಅಲ್ಲಿ ಒಳಗಡೆ ಹೋಗ್ತೀವಿ, ಅವರೆಕಾಳೇ ಇರೋದಿಲ್ಲ ನಮ್ಮ ಹತ್ರ. ಅವಾಗ ಸಬ್ಸ್ಟಿಟ್ಯೂಟ್ ಏನು ಅವಲಕ್ಕಿ ಮಾಡಿಬಿಡೋದು ಅಷ್ಟೇ. ಪಾಪ ಅವ್ರು ಕಾಯ್ತಾ ಇರ್ತಾರೆ ಅವರೆಕಾಳು ಉಪ್ಪಿಟ್ಟು, ಅವಲಕ್ಕಿ ಬರುತ್ತೆ ತಟ್ಟೆಗೆ. ಸರ್ ನಿಮ್ಮ ಮನೇಲೂ ಹಂಗೇನಾ ಸರ್? ಹೇಳುವುದು ಒಂದು, ಮಾಡುವುದು ಒಂದುನಾ, ತಿನ್ನುವುದು ಇನ್ನೊಂದು. ಸರ್ ನೀವು ಅಡುಗೆ ಮಾಡ್ತೀರಾ? ಇಲ್ಲ, ಮಾಡೋದಿಲ್ಲ. ಓಕೆ, ಸೊ ಸೇಫ್ ನೀವು ಹಂಗಾದ್ರೆ. ಅಡುಗೆ ಮನೆ ಗಲೀಜಾಗಲ್ಲ. ಆ್ಯಕ್ಚುಲಿ ಈಗ ಪ್ರಶ್ನೆ ಕೇಳಬಾರ್ದು, ಬಟ್ ಸ್ಟಿಲ್ ಕೇಳ್ತೀನಿ. ಬಾತ್ರೂಮ್ ಸಿಂಗರ್ ಯಾರು ನಿಮ್ಮಿಬ್ಬರಲ್ಲಿ? ಸರ್ ಯಾವ ಥರದ ಹಾಡುಗಳು ಹಾಡ್ತೀರಾ ನೀವು? ಯಾವ್ದು ಬೆಳಗ್ಗೆ ತಕ್ಷಣ ಯಾವ್ದು ತಲೆಗೆ ಬರುತ್ತೋ ಆ ಹಾಡು. ಇವಾಗ ಯೋಗಿತ ಹಿಂಗೇನೆ ಏನೋ ಆಗಿರತ್ತೆ, ನೀವು ಒಂದ್ ಅಡ್ಗೆ ಮಾಡು ಅಂತೀರಾ, ಅವ್ರು ಇನ್ನೊಂದು ಅಡ್ಗೆ ಮಾಡ್ಬಿಟ್ಟಿರ್ತಾರೆ, ನಿಮ್ಗೆ ಬೇಜಾರಾಗ್ಬಿಡತ್ತೆ. ಅವಾಗ ಯಾವ ಹಾಡು ಹೇಳ್ತೀರಾ ಸರ್ ನೀವು? ಯಾರಿಗೆ ಬೇಕೋ ಈ ಲೋಕ. ಹೀರೋ
ಅಲ್ಲಿಗೆ ಹೊಟ್ಟೋದ್ರ ನೀವು ಜೀವನದಲ್ಲಿ ಏನೇ ಸಿಚುವೇಶನ್ ಬರಲಿ, ಏನೇ ಸಮಸ್ಯೆ ಬರಲಿ, ಅಯ್ಯೋ ಪರವಾಗಿಲ್ಲ ಬಿಡು, ಅಯ್ಯೋ ಆಗತ್ತೆ ಬಿಡು, ತಲೆ ಕೆಡ್ಸ್ಕೊಬೇಡ ಬಿಡು ಅಂತ ಯಾರು ಹೇಳೋದು? ಸರ್ ನೀವು ಗೊಂಬೆ ಇಡಬೇಕು. ಹಾಂ ಇಡ್ಬೇಕಂದ್ರಿ ಸರ್, ಇಲ್ಲಿ ಸುಮ್ಮನೆ ಕೊಡ್ತೀನ ಗೊಂಬೆನ ನಿಮಗೆ ನಾನು? ಅಲ್ಲ, ಇಬ್ರಿಗೂ ಸೇರಿ ಕ್ವಶನ್ ಕೇಳೋದು. ಅವ್ರು ಆ ಥರನೇನಾ? ಏನು ಹೇಳ್ತಾರೆ? ಬಾಬಾ ಬೈದ್ರ ಇರ್ಲಿ ನಾಳೆ ಇದು ಮಾಡೋದೈತೆ ರೀ, ನನ್ಗೆ ಬೇಕೇ ಬೇಕು. ನಾಳಿಗಲ್ಲ, ಸಂಜೆವರೆಗೂ ನಿನ್ನ ಕೈಯಲ್ಲಿ ಇರ್ತದೆ ಅಷ್ಟೇ. ಆಫೀಸ್ಗೆ ಹೋಗ್ತೀರ, ಸಂಜೆ ಬರ್ಬೇಕಂತ ತರ್ತೀನಿ ಬಿಡು ಅಂತ ಅನ್ನೋ. ಎಲ್ಲ ಆರಾಮಾಗಿ ತಗೊಳ್ಳೋದು. ಆರಾಮಾಗಿ ನಮ್ಮ ಥರ ಎಲ್ಲ ಟೆನ್ಷನ್ ತೊಗೊಂಡು ಆ ಥರ ಏನು ಯಾರು ಬೈದ್ರೂ ಹಂಗೆ ಹೋಗ್ತಾರೆ. ಬೈಲಿ 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 ಅಂದ್ಕೊಂಡು ಬೈದ್ರು ಬೇಜಾರಾಗಲ್ವಾ ನಿಮಗೆ? ಅಲ್ಲ, ಕೋಪ ಬರಲ್ವಾ ನಿಮಗೆ? ಮತ್ತೆ ತಲೆಗೆ ಹಾಕೋಲ್ಲ ಮ್ಯಾಮ್ ಅಷ್ಟು. ಅವರು ತಲೆ ಕೆಡಿಸ್ಕೊಳ್ಳಲ್ಲ ನೀವು? ಓಕೆ. ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಎಲ್ಲಾದರೂ ಹೋಗಬೇಕಾದ್ರೆ, ಹೊರಡಬೇಕಾದ್ರೆ ಅಯ್ಯೋ ಅದಿಲ್ಲ, ಅಯ್ಯೋ ಇದಿಲ್ಲ ಅಂತ ತುಂಬ ಕೊರಗದು ಯಾರು? ಹಿಂಗೆ ನೋಡಿ, ಬಟ್ಟೆಗೆ ಬರುತ್ತೆ ಗೊಂಬೆ ಇವಾಗ. ಏನ್ ಕೊರಗ್ತಾರೆ ಸರ್ ಇವರು? ಏನೋ ನಡಿಬೇಕಾರೆ ಅದು ಇಲ್ಲ ಇದು ಇಲ್ಲ ಅಂತಾರೆ. ನಡಿಯೋ ಏನೋ ಇಟ್ಕೊಂಡು ನಡಿ ಹೋಗೋಣ ಹಂಗೆ. ಒಟ್ಟಾರೆ ರೆಡಿ ಆಗ್ಬೇಕು ಅಂದ್ರೆ ಕೊಯ್ಯ ಶುರುನಾ? ಸರ್ ಇವತ್ತು ರೆಡಿ ಆಗೋದಕ್ಕೆ ಏನೇನ್ ನೆವಗಳು ಹೇಳಿದ್ರು ಸರ್? ಇವತ್ತು ಈ ಪ್ರೋಗ್ರಾಮ್ಗೆ ರೆಡಿ ಟೈಮ್ ಇಲ್ಲ, ಅದು ಸೀರೆ ಸಾರಿನೂ ಸಿಗ್ತಾ ಇರಲಿಲ್ಲ, ನೋಡಿ ಹುಡ್ಕೊಡಿ, ಅದು ಇಲ್ಲ ಇದು ಇಲ್ಲ ಅಂತ. ನೀವು ಹುಡ್ಕೊಟ್ರ ಇವ್ರಿಗೆ ಸೀರೆನಾ? ಇಲ್ಲ ಅವ್ರ ಕಬಡಲ್ಲಿ ನಾನು ಅದು ಕಬೋರ್ಡಲ್ಲಿ ಅದಕ್ಕೆ. ಸರ್ ಇವಾಗ ಎಲ್ಲರೂ ಹೋಗ್ಬೇಕು ಅಂದ್ರೆ ಎಷ್ಟೊತ್ತು ತಗೋತಾರೆ ರೆಡಿ ಆಗಕ್ಕೆ ಇವರು? ಒಂದು ಹಾಫ್ ಆನ್ ಅವರ್ ಬೇಕು. ಹಾಫ್ ಆನ್ ಅವರ್? ಇಲ್ಲ ಸರ್, ಅದು ಓಕೆ ಟೈಮೇನೆ. ಅದು ಬೇರೆ ಹೆಣ್ಮಕ್ಳಾದ್ರೆ 1 ಅವರ್ ತಗೋತಾರೆ, ಕೆಲವ್ರು 1.5 hours ತಗೋತಾರೆ, ಅರ್ಧ ದಿನ ರೆಡಿ. ಬೇಗ ಹೋಗೋಯ್ತು ಅಂದ್ರೆ ಒಂದು 10 ನಿಮಿಷ ರೆಡಿ ಆಗ್ಬಿಡ್ತಾರೆ. ಹಂಗೇನೆ ಅದೇನು ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಓಕೆ ಸೂಪರ್. ತೊಳಿ ಗೊಂಬೆಗಳನ್ನ ಈಗ ಹೊರಗಡೆ ಏನೇ ಆದ್ರೂ, ಆಫೀಸಲ್ಲಾಗಲಿ ಸ್ಕೂಲಲ್ಲಾಗಲಿ ಏನಾಗಿದ್ರು ಮನೆಗೆ ಬಂದು ಅದ್ರ ಬಗ್ಗೆ ದುಃಖ ತೊಡ್ಕೊಳ್ಳೋದು ಯಾರು, ಅಥವಾ ಅದನ್ನೆಲ್ಲ ಹೇಳ್ಕೊಳ್ಳೋದು ಯಾರು? ಅಂದ್ರೆ ಅವ್ರ ಸ್ಕೂಲ್ ವಿಷಯ ಎಲ್ಲ ಗೊತ್ತಾ ಸರ್ ನಿಮ್ಗೆ? ಎಲ್ಲ ಅಂತೇನಿಲ್ಲ, ಬಟ್ ಹೇಳಿರ್ತೀನಿ, ಅದ್ರ ಆಡಿರ್ತೀನಿ. ಇವತ್ತು ಕ್ಲಾಸಲ್ಲಿ ಹೆಂಗೆ ಆಯ್ತು, ಎಕ್ಸ್ಟ್ರಾ ಕ್ಲಾಸ್ ಆಯ್ತು, ವರ್ಕ್ ಲೋಡ್ ಆಯ್ತು, ಹೇಳ್ತಾ ಇರ್ತೀನಿ ಮ್ಯಾಮ್ ಅಷ್ಟೇ. ಇವ್ರು ವರದಿ ಒಪ್ಪಿಸ್ತಾರ ಆಫೀಸ್ ಬಗ್ಗೆ? ಇಲ್ಲ, ಊಟ ಮಾಡಿದೆ, ಮುಗಿಸ್ದೆ, ಬಂದೆ, ಆರಾಮಾಗಿ ಹೇಳ್ತಾರೆ. ಆಫೀಸ್ಗೆ ಹೋಗಿದ್ಬಿಟ್ಟು ಊಟ ಮಾಡಿದೆ ಅಂತ ಹೇಳ್ತಾರೆ. ಕೆಲಸ ಮಾಡಿದ್ವಿ, ಊಟ ಮಾಡಿದ್ವಿ, ಬರ್ತಿದ್ದಾರೆ. ಇವ್ರ ಸ್ಕೂಲಲ್ಲಿ ಯಾರ್ಯಾರು ಇದ್ದಾರೆ ಗೊತ್ತಾ ಸರ್ ನಿಮ್ಗೆ? ಇವ್ರ ಕೊಲೀಗ್ಸ್ ಎಲ್ಲ ಯಾರ್ಯಾರು ಸರ್ ಇರೋದು? ಅಶ್ವಿನಿ, ಯೋಗಿತಾ, ಕವಿತಾ ಎಲ್ಲ ಇಲ್ಲೇ ಬಂದಿದ್ದಾರೆ. ಸರ್ ಪರವಾಗಿಲ್ಲ, ನಾನು ಹೇಳ್ತೀನಿ ಯಾಕೆ ಪ್ರಶ್ನೆ. ಇವ್ರ ಕೊಲೀಗ್ಸ್ ಹೆಸರು ಗೊತ್ತಾ ನಿಮ್ಗೆ? ಗೊತ್ತು. ಗೊತ್ತಾ? ಸರಿ ಸರ್, ಓಕೆ.